ಹರಿ ಓಂ. 3ನೇ ಅಧ್ಯಾಯದ 21ನೇ ಶ್ಲೋಕ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯತ್ ಯತ್ ಆಚರತಿ ಶ್ರೇಷ್ಠಃ ತತ್ ತದೇವ ಇತರಃ ಜನಃ ಸಹ ಯತ್ ಪ್ರಮಾಣಂ ಕುರುತೆ ಲೋಕಃ ತದು ಅನುವರ್ತತೆ. ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ನಾವೆಲ್ಲರೂ ಜೀವನದಲ್ಲಿ ಯಾವಾಗಲೂ ನೆನಪಿಟ್ಟುಕೊಳ್ಬೇಕಾಗಿರತಕ್ಕಂಥ ಶ್ಲೋಕ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವ ಇತರೋ ಜನಃ. ಒಬ್ರು ಮೇಲ್ವರ್ಗದಲ್ಲಿ ಇರತಕ್ಕಂಥವ್ರು ಅಂದ್ರೆ ಸಮಾಜದಲ್ಲಿ ಸ್ಥಾನಮಾನದಲ್ಲಿ ಇದ್ದು ಒಂದು ಎತ್ತರದಲ್ಲಿ ಇರತಕ್ಕಂಥವ್ರು, ಒಬ್ಬರ ಆದರ್ಶ ವ್ಯಕ್ತಿ ಅಂತ ಗುರುತಿಸಿಕೊಂಡವರು, ಅವರೇನು ಮಾಡ್ತಾರೋ ಅವರನ್ನ ನೋಡಿ ಉಳಿದವರೆಲ್ಲರೂ ಕೂಡ ಅವರನ್ನ ಹಿಂಬಾಲಿಸ್ತಾರೆ. ಹಾಗಾಗಿ ಒಂದು ಎತ್ತರದ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಅವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು. ನನ್ನನ್ನ ನೋಡಿ ನನ್ನನ್ನ ಹಿಂಬಾಲಿಸುವವರು, ನನ್ನನ್ನ ಅನುಸರಿಸತಕ್ಕಂತ ಒಂದು ದೊಡ್ಡ ವರ್ಗ ಇರುತ್ತೆ. ಅವರಿಗೆ ನಾನು ಯಾವತ್ತೂ ಕೂಡ ದಾರಿದೀಪ ಆಗಬೇಕು ಹೊರತು ಅವರನ್ನ ಮಾರ್ಗಭ್ರಷ್ಟರನ್ನಾಗುವಂತೆ ನಾನು ಮಾಡಬಾರದು ಅನ್ನೋ ಎಚ್ಚರಿಕೆ ಇರಬೇಕು. ಉದಾಹರಣೆಗೆ ನಮ್ಮ ಮನೆಗಳಲ್ಲಿ ನಾವು ಶ್ರೇಷ್ಠರು, ನಮ್ಮ ಮಕ್ಕಳಿಗೆ ನಾವು ಶ್ರೇಷ್ಠರು ಅಲ್ವಾ. ನಾವು ಏನು ಮಾಡ್ತೀವೋ ನಮ್ಮನ್ನ ಅನುಸರಿಸ್ತಾವೆ ನಮ್ಮ ಮಕ್ಕಳು. ಅವುಗಳಿಗೆ ಗೊತ್ತಿಲ್ಲದೆ ನಮ್ಮಂತೆ ಆಗ್ತಾ ಇರ್ತಾವೆ. ನಮ್ಮ ಕ್ರಿಯೆಗಳನ್ನ ಅವುಗಳು ಹಿಂಬಾಲಿಸ್ತಾ ಇರ್ತವೆ. ಅದನ್ನ ಅವುಗಳಲ್ಲಿ ಅಳವಡಿಸ್ಕೊಳ್ತಾ ಇರ್ತವೆ ನಮ್ಮ ಮಕ್ಕಳು. ಸಣ್ಣ ಉದಾಹರಣೆ ಹೇಳೋದಾದ್ರೆ, ಮೊಬೈಲ್ ಮುಟ್ಬೇಡ 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 ಅಂತ ನಾವು ಮಕ್ಕಳಿಗೆ ಹೇಳ್ಬೋದು. ಟಿವಿ ನೋಡ್ಬೇಡ 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 ಅಂತ. ನಾವು ಅದನ್ನೇ ಮಾಡ್ತಾ ಇದ್ದೀವಿ ಅಂತಾದ್ರೆ ಮಕ್ಕಳು ಮೊಬೈಲ್ ಮುಟ್ಟದೆ ಇರೋದಿಲ್ಲ, ಟಿವಿ ನೋಡದೆ ಇರೋದಿಲ್ಲ ಅಲ್ವಾ. ನಾವು ಯಾವುದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀವೋ, ನಾವು ಹೇಗಿರ್ತೀವೋ ಹಾಗೆ ನಮ್ಮ ಮಕ್ಕಳು ಇರ್ತಾರೆ. ಅದೇ ರೀತಿಯಲ್ಲಿ ನಾವು ಯಾರನ್ನ ಒಂದು ಆದರ್ಶ ವ್ಯಕ್ತಿ ಅಂತ ಅನ್ಕೊಂಡಿರ್ತೀವೋ ಅವ್ನು ಮಾಡಿದ್ದನ್ನೇ ನಾವು ಮಾಡ್ತೀವಿ, ಅವನು ಹೋದ ದಾರಿಯಲ್ಲಿ ನಾವು ಹೋಗ್ತೇವೆ. ಹಾಗಾಗಿ ಎತ್ತರದ ಸ್ಥಾನದಲ್ಲಿ ಇರತಕ್ಕಂಥವ್ರು ಯಾವತ್ತೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಶ್ರೇಷ್ಠ ಯದ್ಯದಾಚರತಿ, ಎತ್ತರದಲ್ಲ ಸ್ಥಾನದಲ್ಲಿ ಇರತಕ್ಕಂಥವನು ಶ್ರೇಷ್ಠ. ಅವನು ಯತ್ ಆಚರತಿ, ಅವನೇನೇನು ಮಾಡ್ತಾನೋ. ಶ್ರೇಷ್ಠ ಅಂದ್ರೆ ಒಬ್ಬ ಹಿರಿಯ ವ್ಯಕ್ತಿ ಇರಬಹುದು, ಆದರ್ಶ ವ್ಯಕ್ತಿ ಇರಬಹುದು, ಸಮಾಜದಲ್ಲಿ ಸ್ಥಾನಮಾನವನ್ನ ಪಡೆದಂತ ವ್ಯಕ್ತಿ ಇರಬಹುದು, ಅವರೆಲ್ಲರೂ ಕೂಡ ಶ್ರೇಷ್ಠರು. ಅವನು ಏನೇನು ಮಾಡ್ತಾನೋ ತತ್ತತ್ ಏವ ಇತರಃ ಜನಃ, ಅದನ್ನೇ ಇತರ ಜನರು. ಇತರ ಜನರು ಅಂದ್ರೆ ಯಾರು? ಸಾಮಾನ್ಯ ಜನರು. ಪಾಪ ಅವ್ರಿಗೆ ಗೊತ್ತಿಲ್ಲ ನಾನೇನು ಮಾಡಬೇಕು. ಉದಾಹರಣೆಗೆ ಏಕಾದಶಿ ವಿವಾದಗಳು. ನಾವು ಯಾವತ್ತು ಏಕಾದಶಿ ಉಪವಾಸ ಮಾಡಬೇಕು? ಒಂದೊಂದು ಪಂಚಾಂಗದಲ್ಲಿ, ಒಂದೊಂದು ಕ್ಯಾಲೆಂಡರ್ಗಳಲ್ಲಿ ಒಂದೊಂದು ತರ ಇದೆ. ಒಂದೊಂದು ಮಠಗಳಲ್ಲಿ ಒಂದೊಂದು ರೀತಿಯಾದ ಆಚರಣೆಗಳಿದ್ದಾವೆ. ನೋಡಿ, ಶ್ರೇಷ್ಠರಾಗಿರ್ತಕ್ಕಂಥವ್ರು ನಮ್ಮ ಗುರು ಪರಂಪರೆ, ನಮ್ಮ ಗುರು ಪರಂಪರೆ ಯಾವ ರೀತಿಯಲ್ಲಿ ಏಕಾದಶಿ ಉಪವಾಸದ ಅನುಚರಣೆಯನ್ನ ಮಾಡ್ಕೊಂಡು ಬರುತ್ತೋ ನಾವು ಅವತ್ತು ಮಾಡೋಣ. ಯಾವುದೇ ಒಂದು ಹಬ್ಬ ಹರಿದಿನ ಏನೇ ಆಗ್ಲಿ ಅಲ್ವಾ. ನಾವು ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೋ, ಅಥವಾ ನಮ್ಮ ಮಠದ ಗುರು ಪರಂಪರೆ ಅವರೇನ್ ಮಾಡ್ಕೊಂಡು ಬಂದಿದ್ದಾರೋ, ಅಥವಾ ನಾವು ಯಾರನ್ನ ಗುರು ಅಂತ ನಂಬಿದ್ದೀವೋ ಅವರು ಏನ್ ಮಾಡ್ತಾ ಇದ್ದಾರೋ ನಾವು ಹಾಗೆ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಯಾವುದೇ ವಿಚಾರವಾದರೂ ಅಷ್ಟೇ, ಒಂದು ಯಜ್ಞ ಮಾಡೋದಿರಬಹುದು, ದಾನ ಮಾಡೋದಿರಬಹುದು, ಅಥವಾ ನಾವು ಮಾಡ್ತಕ್ಕಂಥ ಪೂಜೆ, ಹೋಮ ಹವನ, ವ್ರತಾನುಷ್ಠಾನ, ಉಪವಾಸವ ಇತ್ಯಾದಿ ಎಲ್ಲವೂ ಅಷ್ಟೇ. ಯದ್ಯದ ಆಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ, ಅದನ್ನೇ ಇತರ ಜನ. ಇತರ ಜನರ ಶಬ್ದಕ್ಕೆ ಸಾಮಾನ್ಯ ಜನರು, ಪಾಪ ಜ್ಞಾನ ಇಲ್ಲದೆ ಇರತಕ್ಕಂಥವರು ಸಾಮಾನ್ಯ ಜನರು ಅದನ್ನೇ ಹಿಂಬಾಲಿಸುತ್ತಾರೆ. ಸಹ ಯತ್ ಪ್ರಮಾಣಂ ಕುರುತೆ, ಸಹ ಆ ಶ್ರೇಷ್ಠ ಅಂತ ಅಂದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವುದನ್ನ ಪ್ರಮಾಣ ಅಂತ ಹೋಗ್ತಾನೋ ಅದನ್ನೇ ಲೋಕ ತತ್ ಅನುವರ್ತತೆ. ತತ್ ಲೋಕ ಅಂತ ಅದ್ದಾದನ್ನ ಲೋಕ ಅನುಸರಿಸುತ್ತದೆ. ಅವನು ಯಾವುದನ್ನ ಇದು ಪ್ರಮಾಣ, ಇದು ಸರಿಯಾದದ್ದು ಅಂತ ಹೇಳ್ತಾನೋ, ಲೋಕ ಅಂದ್ರೆ ಸಾಮಾನ್ಯ ಜನರು, ಲೋಕ ಅಂದ್ರೆ ಲೋಕರ ದರ್ಶನೆ. ಪಾಪ ನೋಡ್ತಾ ಇರ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಲೋಕ ಅಂದ್ರೆ ಲೋಕರ ದರ್ಶನ, ನೋಡೋದಷ್ಟೇ. ನೋಡಿ ನೋಡಿ ಕಲಿ ಅಂತಾರಲ್ಲ, ಹಾಗೆ ನೋಡಿದ್ದನ್ನ ತಿಳ್ಕೊಳ್ತಾರೆ, ಅದನ್ನ ಅನುಸರಿಸ್ತಾರೆ. ಉದಾಹರಣೆಗೆ ದೃಪದನ ಮಗಳು ದ್ರೌಪದಿಯನ್ನ 5 ಜನರು ಮದುವೆ ಆಗಬೇಕು ಅಂತ ಒಂದು ಸಂದರ್ಭ ಬಂತು. ಕುಂತಿ ಹೇಳ್ತಾಳೆ, ನೀವು 5 ಜನ ಆ ಹೆಣ್ಣನ್ನ ಮದುವೆ ಆಗಿ ಅಂತ. ಇವರು ಹೋಗ್ತಾರೆ ದೃಪದನ ಬಳಿಯಲ್ಲಿ ಹೋಗಿ, ನಮ್ಗೆ 5 ಜನಕ್ಕೂ ನಿಮ್ಮ ಮಗಳನ್ನ ಕನ್ಯಾದಾನ ಮಾಡಿಕೊಡಿ ಅಂತ. ಯಾವುದೇ ತಂದೆಯಾದ್ರೂ ತಯಾರಿರ್ತಾನ? ಒಬ್ಬ ಮಗಳನ್ನ 5 ಜನ ಪುರುಷರಿಗೆ ಕನ್ಯಾದಾನ ಮಾಡಿಕೊಡ್ಲಿಕ್ಕೆ ಯಾರು ತಯಾರಿರ್ತಾರ? ಖಂಡಿತವಾಗಿಯೂ ಯಾರು ತಯಾರಿರೋದಿಲ್ಲ. ಆದರೆ ಸಹಯತ್ ಪ್ರಮಾಣಂ ಕುರುತೆ, ಶ್ರೇಷ್ಠನಾದವನು ಯಾವುದನ್ನ ಪ್ರಮಾಣ ಅಂತ ಹೇಳ್ತಾನೋ. ಉದಾಹರಣೆಗೆ ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಬರ್ತಾರೆ. ಅವರು ಜಗದ್ಗುರುಗಳು, ಸರ್ವೇ ಶಿಷ್ಯಾ ಸತ್ಯವತಿ ಸುತಸ್ಯ ಅಂತ
ಎಲ್ಲರೂ ವೇದವ್ಯಾಸ ದೇವರ ಶಿಷ್ಯರು. ಅವರು ಬಂದು ಹೇಳ್ತಾರೆ, ನಿನ್ನ ಮಗಳಾದಂತ ದ್ರೌಪದಿಯನ್ನ ಈ 5 ಜನರಿಗೆ ಕನ್ಯಾದಾನ ಮಾಡಿಕೊಡು. ಅವಳಲ್ಲಿ 5 ಜನರ ಸನ್ನಿಧಾನವಿದೆ. ಯಮನ ಹೆಂಡತಿ ಮತ್ತು ವಾಯುದೇವರ ಹೆಂಡತಿ, ಅದೇ ರೀತಿಯಲ್ಲಿ ಇಂದ್ರನ ಹೆಂಡತಿ ಮತ್ತು ಅಶ್ವಿನಿ ದೇವತೆಗಳ ಪತ್ನಿಯರಿಬ್ಬರು, ಅವರ 5 ಜನರ ಸನ್ನಿಧಾನ ಈ ಒಂದು ಹೆಣ್ಣಿನಲ್ಲಿ ಇದೆ. ಇವಳ ಆಕೃತಿ ಒಂದಾದರೂ ಕೂಡ ಒಳಗೆ ಇರತಕ್ಕಂತ ಒಂದು ಜೀವ 5 ಜೀವಿಗಳ ಒಂದು ಪ್ರವೇಶ ಇರುವುದರಿಂದಾಗಿ ಆ ಹೆಣ್ಣು ಧರ್ಮರಾಜನ ಜೊತೆಯಲ್ಲಿದ್ದಾಗ ಯಮನ ಪತ್ನಿಯಾಗಿರ್ತಾಳೆ, ಭೀಮನ ಜೊತೆಯಲ್ಲಿದ್ದಾಗ ವಾಯುದೇವರ ಪತ್ನಿಯಾಗಿರ್ತಾಳೆ, ಇಂದ್ರನ ಜೊತೆಯಲ್ಲಿ ಇದ್ದಾಗ ಇಂದ್ರನ ಪತ್ನಿಯ ಅರ್ಜುನನ ಜೊತೆಯಲ್ಲಿದ್ದಾಗ ಇಂದ್ರನ ಪತ್ನಿಯಾಗಿರ್ತಾಳೆ, ನಕುಲ ಸಹದೇವರ ಜೊತೆಯಲ್ಲಿದ್ದಾಗ ಅಶ್ವಿನಿ ದೇವತೆಗಳ ಪತ್ನಿಯಾಗಿರ್ತಾರೆ. ಹಾಗಾಗಿ ಅವಳಲ್ಲಿ ಅಂತ ಒಂದು ವಿಶಿಷ್ಟವಾದ ಸನ್ನಿಧಾನ ಇದೆ. ಎಲ್ಲಾ ಹೆಣ್ಣು ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಸನ್ನಿಧಾನ ಅಲ್ಲ, ಇದೊಂದು ವಿಶಿಷ್ಟವಾದ ಹೆಣ್ಣು. ಹಾಗಾಗಿ ಇವಳನ್ನ 5 ಜನರಿಗೆ ಕನ್ಯಾದಾನ ಮಾಡಿಕೊಡುವಂತ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಬಾರದು, ಯಾಕೆ ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರು ಬಂದು ಹೇಳಿದಾಗ ದೃಪದ ಯಾವ ರೀತಿಯಲ್ಲೂ ವಿಚಾರ ಮಾಡದೆ ತಕ್ಷಣ ಕನ್ಯಾದಾನ ಮಾಡಿ ಕೊಟ್ಟು ಬಿಡುತ್ತಾನೆ. ಹಾಗಾಗಿ ಸಹ ಯತ್ ಪ್ರಮಾಣಂ ಕುರುತೆ, ಶ್ರೇಷ್ಠರಾಗಿರತಕ್ಕಂತ ವ್ಯಕ್ತಿಗಳು ಯಾವುದನ್ನ ಪ್ರಮಾಣ ಅಂತ ಹೇಳ್ತಾರೋ, ಏನನ್ನ ಮಾಡು ಅಂತ ಹೇಳ್ತಾರೋ, ಲೋಕ ಪಾಪ ನೋಡ್ಕೊಂಡು ಕೂತಿರ್ತಕ್ಕಂಥದ್ದನ್ನ ಅದನ್ನು ಮಾಡ್ತಾರೆ. ಅವ್ರಿಗೆ ಪಾಪ ಗೊತ್ತಿಲ್ಲ ಏನ್ ಮಾಡ್ಬೇಕು ಏನ್ ಮಾಡಬಾರದು ಗೊತ್ತಿಲ್ಲ. ಇವತ್ತು ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ಎಷ್ಟೋ ಏನ್ ಮಾಡ್ಲಿ ಏನ್ ಮಾಡಬಾರದು, ಹೇಗಿರಬಾರದು ಗೊತ್ತಿಲ್ಲದೆ ಇದ್ದಾಗ ನಾವು ಯಾರನ್ನ ನಂಬಿರ್ತೀವೋ, ನಾವು ಯಾವರನ್ನ ಗೌರವಿಸ್ತಾ ಇರ್ತೀವೋ ಅವರ ಬಳಿ ಪ್ರಶ್ನೆಯನ್ನ ಮಾಡ್ತೀವಿ. ನನ್ನ ಜೀವನದಲ್ಲಿ ಈ ತರದೊಂದು ಘಟನೆ ನನಗೆ ಎದುರಾಗಿದೆ, ನಾನು ಏನ್ ಮಾಡ್ಲಿ, ಹಾಗೆ ಮಾಡ್ಲೋ ಹೀಗೆ ಮಾಡ್ಲೋ. ಅವರೊಂದು ನಿರ್ಣಯವನ್ನ ಕೊಡ್ತಾರೆ, ಅವ್ರು ಹೇಳಿದ್ಮೇಲೆ ಮುಗೀತು. ಯಾಕಂದ್ರೆ ಅವರಲ್ಲಿ ವಿಶೇಷವಾಗಿ ಜ್ಞಾನಿಗಳಲ್ಲಿ ಭಗವಂತ ಕೂತು ಹೇಳಿಸ್ತಾನೆ. ಹಾಗಾಗಿ ಆ ವ್ಯಕ್ತಿ ನಮ್ಮ ಗುರುಗಳು ಹೀಗೆ ಹೇಳಿದ್ದಾರೆ, ಹಿರಿಯರು ಹೀಗೆ ಹೇಳಿದ್ದಾರೆ, ಆದ್ದರಿಂದ ನಾನು ಅವರ ಮಾತನ್ನ ಪರಿಪಾಲಿಸ್ತೇನೆ ಅಂತ ಹೇಳಿ ಅದನ್ನು ಕಣ್ಣು ಮುಚ್ಕೊಂಡು ಮಾಡ್ತೀವಿ. ಹಾಗೆ ಸಹ ಯತ್ ಪ್ರಮಾಣ ಕುರುತೆ, ಶ್ರೇಷ್ಠರಾಗಿರತಕ್ಕಂಥ ವ್ಯಕ್ತಿಗಳು ಯಾವುದನ್ನ ಪ್ರಮಾಣ ಅಂತ ಹೋಗ್ತಾರೋ ಅದನ್ನ ಲೋಕ ತತ್ ಅನುವರ್ತತೆ, ಲೋಕ ಸಾಮಾನ್ಯ ಜನರು ಅದನ್ನು ಅನುಸರಿಸ್ತಾರೆ, ಅದನ್ನು ಹಿಂಬಾಲಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ. ಗೊತ್ತಿಲ್ಲದಿದ್ದವ್ರು ಏನ್ ಮಾಡ್ತಾರೆ, ಗೊತ್ತಿದ್ದವರ ನಡೆಯನ್ನ ಅನುಸರಿಸ್ತಕ್ಕಂಥದ್ದು ಮಾತ್ರ ಗೊತ್ತಿಲ್ಲದಿದ್ದವ್ರು ಮಾಡುವಂಥದ್ದು. ಹಾಗಾಗಿ ನಾನೊಬ್ಬ ಹಿರಿಯರಾಗಿರ್ತಕ್ಕಂಥವನು, ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿದ್ದಂಥ ವ್ಯಕ್ತಿ ಅಂತ ಆದ್ರೆ ಬಹಳ ಎಚ್ಚರಿಕೆಯಿಂದ ನಮ್ಮ ಹೆಜ್ಜೆಯನ್ನ ಇಡಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಮುಖ್ಯವಾಗಿ ನೀನು ಅರ್ಜುನ ಶ್ರೇಷ್ಠ, ಇಷ್ಟು ದಿವಸ ನೀನೊಬ್ಬ ಎತ್ತರದ ಸ್ಥಾನಮಾನದಲ್ಲಿ ಸಮಾಜದಲ್ಲಿ ಗುರುತಿಸಿಕೊಂಡವನು. ನಿನ್ನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರಿಗೆ ಅಪ್ರತಿಮ ಶಿಷ್ಯ, ಅವರಿಗೆ 100,000 ಸಾವಿರಾರು ಜನ ಶಿಷ್ಯರಿದ್ದರೂ ಕೂಡ ಅವರೆಲ್ಲರಲ್ಲೂ ಕೂಡ ಮೊದಲಿಗ ನೀನು. ನಿನ್ನಷ್ಟು ಮುಕ್ತ ಪ್ರೀತಿಯ ಶಿಷ್ಯ ಮೊದಲಿಗ ಮತ್ತೆ ಯಾರೂ ಇಲ್ಲ. ಹಾಗಾಗಿ ನೀನು ಗುರುಗಳ ಪ್ರೀತಿಗೆ ಪಾತ್ರನಾದವನಲ್ಲಿ ಶ್ರೇಷ್ಠ ಅಲ್ವಾ. ಎಲ್ಲರೂ ಪಾರ್ಥ ಪಾರ್ಥ ಅಂತ ನಿನ್ನ ಕರೀತಾರೆ. ಪೃಥ್ವಿಯ ಮಕ್ಕಳು 5 ಜನ ಇದ್ದಾರೆ ಅಲ್ವಾ, 3 ಜನ ಇದ್ದಾರೆ. ಆದ್ರೆ ಕುಂತಿಗೆ ಅತ್ಯಂತ ಪ್ರೀತಿ ಪಾತ್ರನಾದವನು ಪಾಂಡುವಿಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಹೀಗೆ ವಂಶದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದಂತ ವ್ಯಕ್ತಿ ನೀನು. ಲೋಕದಲ್ಲಿ ಒಬ್ಬ ಶ್ರೇಷ್ಠ ಅಂತ ಗುರುತಿಸಿಕೊಂಡಿರ್ತಕ್ಕಂಥವನು ನೀನು. ಆದ್ರೆ ಇವಾಗ ಏನು, ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡದೆ ನೀನು ಹಿಂಜರಿದು ಬಿಟ್ರೆ ಎಲ್ಲರೂ ಕೂಡ ನಿನ್ನನ್ನ ಹಿಂಬಾಲಿಸಿ ಬಿಡ್ತಾರೆ. ಅಂದ್ರೆ ಯಾವುದೇ ಕೆಲಸ ಕೂಡ ಮಾಡ್ಲೇಬೇಕು ಅಂತ ನೇಮ ಇಲ್ಲ. ಮಾಡಿದ್ರು ಆಯ್ತು ಬಿಟ್ರು ಆಯ್ತು, ಯಾವುದೇ ಕೆಲಸದಿಂದ ಯಾವಾಗ ಬೇಕಾದ್ರೂ ಹಿಂಜರಿಬಹುದು ಅನ್ನೋ ಒಂದು ಸಂದೇಶವನ್ನ ನೀನು ಲೋಕಕ್ಕೆ ಕೊಟ್ಟ ಹಾಗಾಗತ್ತೆ. ತನ್ಮೂಲಕವಾಗಿ ಸಾಮಾನ್ಯ ಜನರನ್ನ ದಾರಿ ತಪ್ಪಿಸಿದ ಹಾಗೆ ಆಗತ್ತೆ. ಅದರಿಂದ ಹಾಗೆ ಮಾಡಬೇಡ. ನೀನು ಶ್ರೇಷ್ಠ, ಆದ್ದರಿಂದಾಗಿ ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತದ್ದು. ಶ್ರೇಷ್ಠ, ಒಬ್ಬ ಆದರ್ಶ ವ್ಯಕ್ತಿಯು, ಸಮಾಜದಲ್ಲಿ ಎತ್ತರದ ಸ್ಥಾನಮಾನದಲ್ಲಿ ಇರತಕ್ಕಂಥ ವ್ಯಕ್ತಿಯು ಯತ್ ಯಾವ ಕ್ರಿಯೆಯನ್ನು ಆಚರತಿ ನಡೆಸಿಕೊಂಡು ಬರುತ್ತಾನೋ ಮಾಡುತ್ತಾನೋ ತತ್ತೇವ ಅದನ್ನೇ ಇತರಹ ಜನಃ ಸಾಮಾನ್ಯ ಜನರು ಕೂಡ ಅನುಸರತಿ ಅಂತಿಲ್ಲ, ಸೇರಿಸ್ಕೊಳ್ಬೇಕು, ಅವರು ಅದನ್ನ ಮಾಡುತ್ತಾರೆ. ಸಹ ಅಂತಹ ಶ್ರೇಷ್ಠನಾಗಿರತಕ್ಕಂಥ ವ್ಯಕ್ತಿಯು ಯತ್ ಪ್ರಮಾಣಂ ಕುರುತೆ, ಯತ್ ಯಾವುದನ್ನು ಪ್ರಮಾಣಂ ಕುರುತೆ ಏನನ್ನ ಮಾಡುತ್ತಾನೋ ಅಥವಾ ಯಾವುದನ್ನು ಸರಿ ಯಾವುದು ಪ್ರಮಾಣ ಅಂತ ಹೇಳುತ್ತಾನೋ ಲೋಕಃ ಸಾಮಾನ್ಯ ಜನರು ತತ್ ಅದನ್ನು ಅಂತಹ ಪ್ರಮಾಣ ವಾಕ್ಯವನ್ನು ಅನುವರ್ತತೆ ಅಂದ್ರೆ ಅನುಸರಿಸಿಕೊಂಡು ಇರುತ್ತಾರೆ. ಅನುಸರಿಸಿಕೊಂಡು ತಮ್ಮ ಜೀವನವನ್ನ ನಡೆಸುತ್ತಾರೆ. ಲೋಕಸ್ತದನುವರ್ತತೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೀಕೃಷ್ಣಾರ್ಪಣ.